ಗಂಡ ಕೊಡ್ತಾನ ಗೊತ್ತಾಗ್ತಾನ. ಇರ್ಲಿ ಅವನು ಹೆಂಗಿದ್ರೆ ಕಟ್ಟೆ ಕಾಯ ಕಾಸ್ನಲ್ಲ ಅಲ್ಲಿ ಕಟ್ಟೆ ಕಾಯ ಹಾಕ್ಲಿ ಕಾಯಲಿ ನಾವು ಹೆಂಗ ಮತ್ತೆ ಕೇಳೋಣ ಪಾಪ ಎಲ್ಲ ಕೊಟ್ಬಿಡ ಒಂದ್ಸರಿ ಮತ್ತೆ ಹೋದ್ರು ಅವ್ರಿಗೆ ಇನ್ನು ಏನಾಗಿಲ್ಲ ನನಗೆ ಎರಡೆರಡು ಏನು ಅದು ನೆಕ್ಸ್ಟ್ ಟೈಮ್ ಮೂಡಿಲ್ಲ ನೆಕ್ಸ್ಟ್ ಟೈಮ್ ಮಕ್ಕಳಾಗವ ಅವ್ರು ತಮಾಷೆಗೆ ಹೇಳ್ತಾರ. ಈ ನಿನ್ನ ಹುರುಪು ನೋಡಿದ್ರೆ ನನಗೆ ಅಂತ ಗತೈತಿ ನಿನ್ನ ಬುದ್ಧಿ ಪೂಜೆ ಆಗೈತಿ. ಇಲ್ಲ ಇಲ್ಲ ಈ ಇಲ್ಲ ಇಲ್ಲ ಶಿವ ಪೂಜಾರಿ ಅಂದ್ರೆ ಶಿವ ಪೂಜಾರಿ ಏ ರತ್ನಿ ಅವಂದಾನ ಹೇಳಿನಿ ನಂದಾನ ಹೇಳಿನಿ ಹೆಂಗ್ ಗಳಿಸ್ತಿ ಇಳಿಸ್ನಿ ಏನು ಏನಂದಿಲ್ಲ ಹೇಳು. ಅವಂದಾನ ಹೇಳಿಬೇಕಿಲ್ಲ ನಂದಾನ ಹೇಳಿಬೇಕು ಹಂಗೆ ಕಟ್ಟಿ ಒಂದು ತಿಂಡಿ ಅವನ ಮುರಿಲಿ ನಂತರ ಮುರಿಲಿ ಒಟ್ಟ ಮೂರು ಕೊಟ್ಟ ಹಂಗ ಆಗ್ಬಾರ್ದು. ಹೆಂಗ ಆಗ್ಬೇಕು ಗೊತ್ತಾನ ಈಗ ಹಾಕಿದ್ರ ಅಲ್ಲ 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 ಒಂದ್ ನಿಮಿಷ ಏ ತಡಿ ಹೇಳಿ ಅತ್ತ ಚಡ್ಡಿ ಹಾಕಿ ಬಂದಿಲ್ಲ ನಾನು ಆಲ್ರೆಡಿ ಚಡ್ಡಿ ಹಾಕಿ ಬಂದ್ಬಿಟ್ಟಿನಿ ಅವ ಚಡ್ಡಿ ಹಾಕೊಳ್ಳಿ ಅಂದ್ರು ವ್ಯವಸ್ಥಾನ ಅದು ಯಾವತ್ತಕ್ಕೆ ಲೇಟ್ ಅಂತ ಇದು ಮಾಡಿ ಕ್ಲಿಯರ್ ಐತೆ ಉಚ್ಚಿಗಂಡಿ ಅದು ಹಂಗಲ್ಲ ನಾ ಹೇಳ್ತೀನಿ ಕೇಳ. ಕಟಕ್ ರೊಟ್ಟಿ ತಿಂದ್ರೆ ಸಪ್ಪಳ ಆಗಿರ್ಬಾರ್ದು. ಹೌದಾ ಕಟಕ್ ರೊಟ್ಟಿ ತಿಂದ್ರೆ ಸಪ್ಪಳ ಆಗಿರ್ಬಾರ್ದು. ಲವ್ ಮಾಡಿದ್ರೆ 12 ವರ್ಷದ ಮಕ್ಕಳಾಗಿರ್ಬಾರ್ದು. ಹಂಗ ಜಾಸ್ತಿ ತಿಂಡಿ ಒಂದು ನಿಂಗೆ 20 ಮುರಿದಿರ್ಬೇಕ ಇಲ್ಲ ನಂತರ ಮುರಿದಿರ್ಬೇಕು. ಹಂಗಾರೆ ಇದು ಗೊಡ್ಡೆ ಅಂತ ಕಾಣ್ತಾವ ಬೇಡ ಡ್ಯಾನ್ಸ್
ಹಿರಿಯರ ಸಮರ್ಥರು. ನೀನು ಗೆಲ್ಲಲಾರೆ ಕುಣಿದು. ಅಲ್ಲ ನನ್ನ ನೀನು ಗೆಲ್ಲಲಾರೆ ಅಂತ ಸೋರಾಗತ್ತ ಒರೆಸ್ಬೋದು ಮೊದಲು ಹೋಗಿ ಮಮ್ಮ ಇನ್ನೊಂದು ಇನ್ನು ಮೂರನೇ ಇನ್ನೇನಿಲ್ಲ ನಾಟಕ ದೊಡ್ಡದೈತಿಲ್ಲವ ದೊಡ್ಡದೈತೆ ಅವ್ರು ಇನ್ನೋರು ಆಡ್ಬೇಕು. ನಿನ್ನ ಕೈಗೆ ಆಗಲ್ಲ ಅಂತ ಹೇಳು. ಈಗ ಸೋಯ್ತಂದಿಲ್ಲ ಸೋರಿದ್ರೆ ಮಕ್ಕಳಾಗೋದು. ಅವನು ಇನ್ನ ಈಗ ಮುಗಿದ ಅವನು ತಿಂಡಿ ಏನೋ ಮುರಿಯಂಗಿಲ್ಲ ಹೇಳು. ಇಲ್ಲ ನಂದಂದ್ರೆ ಇನ್ನು ಮುಗಿದಲ್ಲ ಬಿಡ. ಹೊಡೆ ಒಂದು ಪಾಪ ಚಿಕ್ಕಪಟ್ಟಕಾಗತ್ತೆ. ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಈ ನದಿಯ ಬಳಿ. ತಾವರ ಈ ನದಿಯು ತನ್ನ ಕಿರಣಗಳನ್ನು ಚಿಂಬಿಸ್ತಾ ಇದೆ. ದುಂಬಿ ಹೂವಿಗಾಗಿ ಶೇಖರಿಸ್ತಾ ಇದೆ. ಹಕ್ಕಿ ಪಕ್ಷಿಗಳ ಚಿಲಿಪಿಲಿ ಕೋಗಿಲೆ ಕುಹುಕುಗಳ ಸುಮಧುರ ಸಂಗೀತದಂತೆ ಭಾಸವಾಗ್ತಾ ಇದೆ. ನಿಜಕ್ಕೂ ಈ ಹೊಸ ಸ್ಥಳ ಬೇಸರವನ್ನ ಬೇರು ಸಹಿತ ಕಿತ್ತೆಸೆಯುವಂತ ಪ್ರಶಾಂತವಾದ ಸ್ಥಳವಾಗಿದೆ. ಯಾವುದಿದು ಪಿಶ ಅಥವಾ ಗೊಂಬೆಯ? ನನಗೆ ಬೇಕು ಪ್ರತಿನಿತ್ಯ ಪ್ರತಿ ಸುರ ಸುಂದರಿಯರ ಸಹವಾಸ. ಅಂದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಇದು ನಿನಗೆ ಅಶಾಂತಿಯ ಸ್ಥಳವೂ ಕೂಡ ಆಗಬಹುದು. ಯಾರು ನೀವು? ನಾನೇ ನಿನ್ನ ಕೆಂಬಣ್ಣದ ಕೆಂದುಟಿಯ ಕಂಪ ನೀರಲು ಬಂದ ರಸಿಕ ನಾನು. ಕೆಂಗುಲಾಬಿ ಅಂತ ಕೆನ್ನೆಗೆ ಪ್ರೇಮದ ಮುತ್ತಿನ ಮಳೆಗೀರಲು ಬಂದ ಪ್ರೇಮಿ ನಾನು. ಜೀವ ಮೂರ್ತಿಯನ್ನು ಆವರಿಸಿದೆ. ಸ್ವಜೀವ ಸೌಂದರ್ಯವಾದ ರೂಪಿಸಲು ಬಂದ ಸೌಂದರ್ಯದ ನಾನು. ಸೌಂದರ್ಯ ಆರಾಧಕನೆಂದು ಮಾನವಂತ ಮಾನಿನಿಯರ ಮೇಲೆ ಅತ್ಯಾಚಾರ ವಸಗಲು ಬರುವಂತಹ ಮೂಢ ನೀನು. ಮೂಢ ನಾನಲ್ಲ. ಮಂಜು ಎಂಬ ಸೌಂದರ್ಯವನ್ನು ಹಸಿಗೊಳಿಸಲು ಬಂದರೆ ತುಂಬಿ ನಿಂತಿರುವ ಮೂಢ. ಮೋಡಕ್ಕೆ ಆಹ್ವಾನಿಸಲು ಇಲ್ಲಿ ಯಾವ ತಪ್ಪು ಕೂಡಿಲ್ಲವಲ್ಲ. ದುಷ್ಟಕಾರಿಗೆ ಕೈ ಹಾಕಿ ದುಷ್ಟನಾಗಬೇಡ. ಹೊರಟಾಗಿಲ್ಲಿಂದ
ಶಿಷ್ಟಾಚಾರ ಎಂದು ದುಷ್ಟಾಚಾರವನ್ನು ಸಾರುವಂತ ಗೋಮುಖ ವ್ಯಾಘ್ರ ನೀನು. ಮಾನವಂತ ಮಹಿಳೆಯ ಮೇಲೆ ಸಾಗದೆ ಮಾನವನ ಮಾರಿಕೊಂಡು ಬಾಳುವ ಬೆಳ್ಳೆಗಣ್ಣುಗಳಂತ ಸಾಗು. ಕೊಳಿತ ಹಣ್ಣಿಗಿಂತ ಪಕವಾನೆಯು ನೀನು. ಕಚ್ಚಿದ ಹಣ್ಣು ಕೊಳೆತು ಹೋಗುತ್ತದೆ ಎಂಬುದನ್ನ ಅರಿಯದಾದೆಯ ಪಾಪಿ. ಆದರೂ ಈ ಕಚ್ಚಿದ ಆದರೂ ಈ ಜಗತ್ತದಕ್ಕೆ ಕಚ್ಚಿದ ಹಣ್ಣು ಅಂತ ಉಚ್ಚರಿಸುವುದೇ ವಿನಃ ನೆಚ್ಚಿದ ಹಣ್ಣು ಅಂತ ಉಚ್ಚರಿಸುವುದಿಲ್ಲ. ನೋಡಿ, ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ವಾಯು ವಿಹಾರಕ್ಕಾಗಿ ಬಂದಂತ ಒಂಟಿ ಹೆಣ್ಣಿನ ಮೇಲೆ ಅತ್ಯಾಚಾರವೆಸಗದೆ ಈ ನಿರ್ಭಾಗ್ಯ ತಂಗಿಯ ಮೇಲೆ ಆಧಾರ ತೋರಿ ನನ್ನ ಅಣ್ಣನಾಗಿ ನನಗೆ ಅಕ್ಕ ತಂಗಿರೆಂಬ ಪದವೇ ಗೊತ್ತಿಲ್ಲ. ನಾನೇನೋ ನಿನಗೆ ಅಣ್ಣನಾದೇ ಆಗುವೆ. ಆದರೆ ನನ್ನಂತರಂಗದಲ್ಲಿ ನೀನು ಪ್ರೇಮಿಯಾದರೆ ಮಾತ್ರ ಒಪ್ಪಿಗೆ. ಮುಟ್ಟಾಳದ ಎದುರಿಗೆ ಮರೆಯುವುದು, ಇತ್ತಲ್ಲೇ ಬಣ್ಣ ಬದಲಾಯಿಸುವುದು ಎರಡೂ ಒಂದೇ. ಸೀತೆ, ಸಾವಿತ್ರಿ, ದ್ರೌಪದಿಯಂತಹ ಮಹಾನ್ ಪತಿವ್ರತೆಯರು ಹುಟ್ಟಿದಂತ ಈ ಭಾರತದಲ್ಲಿ ಹುಟ್ಟಿ ಅನಾಚಾರದ ಹಾದಿಗಳಲ್ಲಿ ಅದೆಂದಿಗೂ ಸಾಧ್ಯವಿಲ್ಲ. ನಾನಾದರೂ ಆ ನಿನ್ನ ಸೀತೆ ದ್ರೌಪದಿಯರ ಗಂಡಂದಿರಾದ ರಾಮ ಬಂದವರು ಜನಿಸಿದ ದೇಶದಲ್ಲಿ ಹುಟ್ಟಿದವರನ್ನು ನಾನಲ್ಲವೇ? ಬಾ, ನನ್ನಲ್ಲಿ ಒಂದು ಹಾಗೂ ನನ್ನ ಕಾಮರಾಶಿಯನ್ನು ತೀರಿಸುವ. ಮುಖ್ಯ ನರಸಿಂಹನಾಗಿ ಹಿರಣ್ಯ ಕಶುಪವನ್ನು ಸಂಹಾರ ಮಾಡಿ ಭಕ್ತ ಪ್ರಹ್ಲಾದನನ್ನ ರಕ್ಷಿಸಿದಂತೆ ಅಂದು ಆ ದುರ್ಯೋಧನನ ದುರ್ಬುದ್ಧಿಯಿಂದ ದುಶ್ಯಾಸನನ ದ್ರೌಪದಿಯ ಸೀರೆ ಸೆಳೆಯುವಾಗ ಅವಳ ಮಾನವನ್ನು ಕಾಪಾಡಿದಂತೆ ಇದು ಈ ಪಾಪಿ ನನ್ನ ಶೀಲ ಹೆಣಕ್ಕಾಗಿ ಕರ್ತೇವು ನಿಂತಿರುವಾಗ ನೀನೀಗೆ ಕಣ್ಣು ಮುಚ್ಚಿ ಕಲ್ಲಾಗಿ ಕುಳಿತಿದ್ದೀಯಾ ಕೃಷ್ಣ? ನನ್ನನ್ನು ರಕ್ಷಿಸು ಕೃಷ್ಣ, ನನ್ನನ್ನು ರಕ್ಷಿಸು. ಕೂಗಿದೆಡೆನೆ ಓಡೋಡಿ ಬರಲು ಆ ಶ್ರೀಕೃಷ್ಣನೆಂಬುವನು ನಿನ್ನ ಮನೆಯ ಅನ್ನ ತಿನ್ನುವ ನಾಯಿಯಲ್ಲ. ನೋಡು ಹದಿಯರು ಎಣ್ಣೆ, ಇಲ್ಲಿ ಯಾರು ಬರಲ್ಲ. ನಾನು ನಿನ್ನ ಬಿಡುವುದಿಲ್ಲ. ನಿಮ್ಮಂತ ಮಧಾಂಧರಿಗಾಗಿ ಈ ಮಂಜುಳಿ ಕೈಗಳಿಂದ ಇಂದ್ರನ ವಜ್ರಾಯುಧದಂತೆ ಗಟ್ಟಿಯಾಗಿವೆ ಜೋಕೆ. ಮಲ್ಲಿಗೆ ಎಂದಾದರೂ ಕಲ್ಲಾದಿತೆ, ಎಂದಿಗದಷ್ಟು ಕೊಂಡಾದಿತೆ. ಮಂಜೆ, ನಿನ್ನ ಕೋಮಲ ಕೈಗಳಿರೋದು ನನ್ನನ್ನು ಅಪ್ಪನು ಒಡೆಯಲಲ್ಲ. ಈ ನಿನ್ನ ಮುದ್ದಾದ ಕೆಂದುಟಿಗಳಿರುವುದು ನನ್ನನ್ನು ಮುಟ್ಟಿಸಲು ನನ್ನಿಂದಲಲ್ಲ. ಕರುಣೆ ದೊರೆದು ಕೈ ಮುಗಿದು ಕೇಳಿಕೊಂಡ್ರೆ ಕೂಡ ಕರೆದಲ್ಲದು ಈ ನಿನ್ನ ಕಲ್ಲ ಹೃದಯ. ಕಂಡ ಹೆಣ್ಣುಗಳನ್ನ ಕಾಮನಂದಕ್ಕೆ ಕರೆಯುವ ನಿನ್ನ ಮನೆಯಲ್ಲಿ ಅಕ್ಕ ತಂಗಿ ಯಾರು ಇಲ್ವೇನೋ ನೀಚ. ಕಾಮಡಿ ಬುಸ್ಕೊಟ್ರವಿ ಕಾಳಿಂಗ ಸರ್ಪಕ್ಕೆ ಈ ನಿನ್ನ ವಿನೀತಿ ಪುಂಗಿನಾದವು ನಾಟುವುದಿಲ್ಲ ನಾರಿ. ಈ ಹೂ ಬಿಸಿಲಲ್ಲಿ ನಾಗಿನಿಯಾಗಿ ನತ್ತರಿಸುತ್ತ ನನ್ನ ಮನ ತರಿಸುವ ಕ್ಷುದ್ರ ಕಾಮ ಜಂತುವೆ. ನನ್ನ ದೇಹ ನಿನಗೆ ಸಿಗ್ಬೇಕಾದ್ರೆ ನನ್ನ ಪ್ರಾಣ ಯಮನೊಂದಿಗೆ ಇದ್ದಾಗ ಮಾತ್ರ ಸಾಧ್ಯ. ಕಪ್ಪಗಿರು ಬೆಪ್ಪೆ ಹುಡುಗೆ, ಈ ರಘುವಿನ ಅಪ್ಪಣೆ ಇಲ್ಲದೆ ಆ ಯಮನು ಅಪ್ಪನು ಸಹ ನಿನ್ನ ಪ್ರಾಣ ಮುಟ್ಟಲಾರ. ಆದರೂ ನೀನು ಇಂದು ಈ ಆ ಯಮುನ ಸೇರುವ ಚಪ್ರವಿದ್ದರೆ ಈ ರಘುವಿನ ಕಾಮ ತೃಪ್ತಿಯು ತೀರಿದ ಬಳಿಕ
ಕೈಯನ್ನ ನೆನ ನಿನ್ನ ಮನೆ ದೇವರನ್ನ ಒಬ್ಬಂಟಿಯಾಗಿ ವಾಯು ವಿಹಾರಕ್ಕೆಂದು ಬಂದವಳ ಮೇಲೆ ಬಲತ್ಕರಿಸಲು ನಿನಗೆ ನಾಚಿಕೆ ಆಗುವುದಿಲ್ಲ. ಓಹೋ ಸಿರಿತನದ ಶಿರೋಮಣಿ ಸಿರಿದೊರೆ ಎಂಬ ಸತ್ತಿನ ಸಿಟ್ಟಿನ ಮಾತನಾಡ್ತಿರವ ಸಿರಿತನದ ಶಿರೋಮಣಿ ಚಾಡನಂತೆ ಬಂದ ದಾರಿಗೆ ಹಿಂತಿರುಗುವೆಯೋ ಅಥವಾ ಓಡನಂತೆ ಪ್ರಾಣ ಒಪ್ಪಿಸುವೆಯೋ? ಯಮಪುತ್ರ ಪ್ರಾಣ ತೆಗೆಯುತ್ತಾನಂತೆ ಪ್ರಾಣ. ಈಗ ನೋಡು ಯಾರ ಪ್ರಾಣ ಯಾರ ಕೈಲಿದೆ ನರಗೋ. ಹಸಿ ಹಾಲೆಂದು ಬಿಸಿ ಹಾಲಿಗೆ ಬಾಯಿ ಹಾಕಿ ಬಾಯಿಯನ್ನು ಸುಟ್ಟುಕೊಂಡು ಕಳ್ಳ ಬೆಕ್ಕಿನ ಪಾಡಾಯ್ತ ಇವನದು. ಮಂಜುಳ, ನೀನು ಹೂ ಅನ್ನುವುದಾದರೆ ಇವನ ಹಣೆ ಬರವನ್ನು ಬದಲಾಯಿಸಿ ಕಾನೂನು ಅತಿಥಿಯನ್ನಾಗಿ ಮಾಡುವೆ. ದಯವಿಟ್ಟು ಬೇಡಿ, ಈ ಹಿಂಸೆ ಕೊನೆ ಅಂದ್ರೆ ನನಗಾಗೋದಿಲ್ಲ. ಇನ್ನೊಮ್ಮೆ ಯಾವ ಹೆಣ್ಣಿನ ಬಾಳಿಗೂ ಬೆಂಕಿ ಹಚ್ಚದಂತೆ ಇವನಿನ ಭಾಷೆ ತೆಗೆದುಕೊಂಡು ಕಳಿಸ್ಕೊಟ್ಟು ಬಿಡಿಲಿಲ್ಲ. ಆಯ್ತು, ಇನ್ನು ಮುಂದೆ ಯಾವ ಎಣ್ಣೆ ಬಾಳಿಗೆ ಬೆಂಕಿಡಲಾರೆ ನನ್ನನ್ನು ತಪ್ಪನ್ನು ಮನ್ನಿಸಿ. ಮೂರ್ಖ, ಮಾಲಿನಿಯ ಮಾನಕ್ಕೆ ಕೈ ಹಾಕಿ ಮನ್ನಿಸಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ಆದರೂ ಪ್ರಥಮ ಅಪರಾಧಕ್ಕೆ ಕ್ಷಮೆಗೆ ಪಾತ್ರ ಎಂಬಂತೆ ನಿನ್ನನ್ನು ಈ ದೇವತೆ ಕ್ಷಮಿಸಿದ್ದಾಳೆ. ಹೋಗಲಿಂದ ಇನ್ನೊಮ್ಮೆ ಇಂಥ ಕಾರ್ಯಕ್ಕೆ ಕೈ ಹಾಕದಿರು. ಮೊದಲು ಬಂಬಾರೇ ಮೊದಲು ನಾಕಿದಕ್ಕಲಿಕ್ಕೆ ಅವನಿದಕ್ಕಲಿವನು. ಹಾ ಮಂಜುಳಾ, ಕ್ಷಮಿಸಿ ನಮ್ಮೂರ ನಾಗರಿಕನ ಅನಾಗರಿಕ ವರ್ತನೆಗೆ. ನಿಜವಾಗಿಯೂ ಈ ನಿಮ್ಮ ನಡೆ ನುಡಿಗಳಿಗೆ ನಾನು ಮೂಕಳು. ಆಪತ್ತೊಡಗಿದಾಗೆಲ್ಲ ದೇವರಂತೆ ಬಂದು ನನ್ನನ್ನು ರಕ್ಷಿಸಿ ಆ ಜೀವ ಪರ್ಯಂತ ನನ್ನನ್ನು ಋಣಿಯನ್ನಾಗಿ ಮಾಡಿದ್ದಾರೆ. ಮಂಜುಳಾ, ನೀವು ತಪ್ಪು ತಿಳಿಯದಿದ್ದರೆ ಈ ಋಣಭಾರವನ್ನು ಕಳೆದುಕೊಳ್ಳಲು ನಾನೊಂದು ಮಾರ್ಗವನ್ನು ಸೂಚಿಸುತ್ತೇನೆ. ನಿಮ್ಮ ಉಪಕಾರದ ಹೊರೆಯನ್ನು ಇಳಿಸುವ ಮಾರ್ಗಕ್ಕೆ ಯಾವ ಅಡೆತಡೆಯೂ ಬೇಡ. ಅದೇನು ಅಂತ ನಿಸ್ಸಂಕೋಚವಾಗಿ ಕೇಳಿ. ಮಂಜುಳಾ, ನಾನು ನಿಮ್ಮನ್ನು ಮದುವೆಯಾಗಲು ಯತ್ನಿಸಿದ್ದೇನೆ. ನಾಗರಾಜ್, ನೋಡಿ ನಾಗರಾಜ್, ವಂಚನೆಯಿಂದ ನೊಂದ ನನ್ನ ಬಾಳ ಮೈದಾನದಲ್ಲಿ ಪ್ರೇಮದಾಟವನ್ನು ಎಂದಿಗೂ ಆಡ್ಬೇಡಿ ನಾಗರಾಜ್. ಪ್ರೇಮದಾಟವನ್ನು ಆಡ್ಬೇಡಿ. ಮಂಜುಳಾ, ಮೋಸದ ಪ್ರೇಮದ ನಾಟಕವಾಡಲು ಹೂವಿಂದ ಹೂವಿಗೆ ಹಾರುವ ತುಂಬಿ ಚಂದ್ರುವೆಂದು ತಿಳಿದೆಯಾ ನನ್ನನ್ನು? ಶಕುಂತಲೆಯ ಮೋಹ ಕನ್ನಡೆ ಮುಗ್ಧ ನುಡಿಗೆ ಮಾರು ಹೋದ ದುಶ್ಯಾಸನಂತೆ ಈ ನಾಗರಾಜ್. ಸಂಶಯಕ್ಕಾಸ್ಪದೆ ಕೊಡದೆ ಈ ನಿನ್ನ ಪ್ರೀತಿಯನ್ನು ನನಗರ್ಪಿಸಿ ನನ್ನ ಮಡದಿಯಾಗಿ ಮನೆ ಮತ್ತು ಮನ ಬೆಳಗು ಬಾ. ನಿಜವಾಗಿಯೂ ನಾನು ಇಷ್ಟೊಂದು ಭಾಗ್ಯವಂತನೆ, ನನ್ನಿಂದ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೇತಂತೆ ಬೆಲ್ಲದ ಬಸವೇಶ ಆಪತ್ಕಾಲದಲ್ಲಿ ನನ್ನನ್ನು ಕಾಪಾಡಿದಂತಹ ಈ ನನ್ನ ದೊರೆಯ ದಾಸೆ ಆಗುವಂತ ಅವಕಾಶವನ್ನ ನನ್ನಿಂದ ಕಸಿದುಕೊಳ್ಬೇಡ, ನನ್ನಿಂದ ಕಸಿದುಕೊಳ್ಬೇಡ. ಹಬ್ಬ ಅಂತೂ ನನ್ನ ಆಸೆ ಎಂಬ ಹಕ್ಕಿಗೆ ತನ್ನ ಒಪ್ಪಿಗೆ ಎಂಬ ರೆಕ್ಕೆಯನ್ನಿಟ್ಟು ನನ್ನನ್ನು ಮಧುರ ಮೋಡದಲ್ಲಿ ತೇಲಿಸಿತು. ಈ ಸಂತೋಷದ ಸವಿ ನೆನಪಿಗಾಗಿ ಮೂಡಿ ಬರಲಿ ಒಂದು ಗಾನ. ಆಗ ಆಗುವುದು ಈ ವನ ವರ್ಣಿಸಲಾಗದ ಅಸಾಧ್ಯವಾದ ಬಂಗಾರದ ವನ.
ಆಹಾ ಮಂಜುಳಾ, ನಿನ್ನ ಮಧುರ ಧ್ವನಿಯಿಂದ ಮೂಡಿ ಬಂದ ಈ ಹಾಡು ನನ್ನನ್ನು ಮಧುರ ಮಾಡೋದಲ್ಲಿ ತಿಳಿಸಿತು. ನಿನ್ನ ಮಧುರ ಧ್ವನಿಗೆ ಸೋತು ಕಾಡಿನ ಪ್ರಾಣಿಗಳು ಓಡೋಡಿ ಬಂದರೂ ಅಚ್ಚರವಿಲ್ಲ. ಹೋಗೋಣವೇ? ಮಂಜುಳಾ, ನನಗೆ ಮರೆತೇ ಹೋಗಿತ್ತು ನೋಡು. ನನ್ನ ಎಸ್ಟೇಟಿನಲ್ಲಿ ಸ್ವಲ್ಪ ಕೆಲಸವಿದೆ. ನಾಳೆ ಇದೇ ಸಮಯದಲ್ಲಿ ನಿನಗಾಗಿ ಕಾಯುತ್ತಾ ಇರುವೆ. ತಪ್ಪದೆ ಬರಲೇಬೇಕು. ಓಕೆ, ಖಂಡಿತ ತಪ್ಪದೆ ಬರ್ತೀನಿ. ಹೋಗ್ಲಾ? ಬಾಯ್. ಬಾಯ್. ನಾ ರಚಿಸಿದ ನಾಟಕ ಸಕ್ಸಸ್. ನಾ ಕೈ ಹಾಕಿದ ಕಾರ್ಯಗಳಲ್ಲಿ ಅಪಸ್ವರವೆಂಬ ಶಬ್ದಗಳೇ ಕೇಳಿಲ್ಲ ಈ ನನ್ನ ಕರ್ಣಗಳು. ಈ ನಾಗರಾಜನ ಕಣ್ಸನ್ನೆಗಳು ಸಾಕೆಂದು ಸಂಘಕ್ಕ ತರುವ ಸುಕುಮಾರ್ಯರ ಸಾಲು ಸಾಲಾಗಿ ನಿಂತಿರುವಾಗ ಆಫ್ಟರ್ ಆಲ್ ಈ ಮಂಜುಳದೆಷ್ಟರವಳು. ಈ ದಿನ ತಿಳಿಸಿರುವ ಸ್ವರ್ಗ ಸುಖದ ಮೋಜನ್ನು ನಂತರ ತೋರಿಸುವೆ ಕಾಮದ ಪ್ರೇಮದ ಸವಿಯೂಟವನ್ನು. ಆಮೇಲೆ ಎಸಿವಿಯ ಹಣ್ಣಿನ ಮೇಲೆ ಸಿಪ್ಪೆಯಂತೆ ಈ ಮಂಜುಳೆಯನ್ನು.
ನಟನೆಯಂತೂ ಅದ್ಭುತವಾಗಿತ್ತು. ಅವಳ ನುಡಿಯುವ ವೇದಾಂತವು ರಮ್ಯವಾಗಿತ್ತು. ಯಾವಾಗ ಅವಳ ಸೌಂದರ್ಯವನ್ನು ನಲುಗಿಸುವನಂತ ಮನ ಅತ್ತ ಇತ್ತ ಓಡಾಡ್ತಾ ಇತ್ತು. ನಿಮ್ಮ ಆಶೆಯಂತೂ ಪೂರ್ಣವಾಯಿತು. ಇನ್ನು ನಿನ್ನಾಸೆ ತಾನೇ? ತೆಗೆದುಕೋ ಈ 50,000 ರೂಪಾಯಿಗಳನ್ನು. ಇನ್ನು ಅನುಭವಿಸುವ ಹೊರಗಿಣಿಯರ ಲಿಂಗನವನ್ನು. ತಮ್ಮ ಸುಖವೇ ನಮಗೆ ಸ್ವರ್ಗ ಸುಖ. ರಘು, ಹೋಗೋಣವೇ? ಹಣದ ಚಪಲ. ಎಪ್ಪತ್ತು ಹೊತ್ತವನು ಮಂತ್ರಿ ಆಗುತ್ತಾನೆ, ಮುಟ್ಟಾಳ ಅಧಿಪತಿ ಆಗುತ್ತಾನೆ. ತೆನೆ ಹಿಡಿಯವರು ತೆನೆ ಕರಿಯವರು ಎಷ್ಟಿನ ಈ ಸಮಾಜದಲ್ಲಿ. ನಾನೇ ಅವಲಕ್ಕ ಹಣಕ್ಕಾಗಿ. ಹಣವೇ ಗುರು, ಹಣವೇ ಬಂದು, ಹಣವೇ ಜಗವು. ಇದು ಲಿರಿಲ್ ಪೌರ್ ವಾಸನೆ. ಇದು ವಿದೇಶಿ ಸೆಂಟ್ ವಾಸನೆ. ಆಹಾ, ಇದು ತುಟಿಗೆ ಬಳಿಯುವ ರಂಗಿನ ವಾಸನೆ. ಈ ಮೂರು ವಾಸನೆ ಇಲ್ಲಿ ಒಂದೇ ಸಮನ ಗಮ್ 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 ಅಂತ ಆಡಬೇಕಾದ್ರ ಈ ಮೂರನ್ನು ಉಪಯೋಗಿಸ್ತಿರುವ ಯಾವುದೋ ಒಂದು 21ನೇ ಶತಮಾನದ ಮಾಡರ್ನ್ ಮೋಹಿನಿ ಬರಕತ್ತ ಅಂತ ಕಾಣ್ತದ. ಬರ್ಲಿ ಸ್ವಲ್ಪ ಜಲ್ದಿ ಬಂದೇವ, ಸ್ವಲ್ಪ ಲೇಟ್ ಆಗಿ ಬರ್ಬೇಕು. ಈ ಹೆಂಗಸರು ವಾಸನೆ ಹಿಡಿದ್ರಾಗ ನಮ್ಮ ಮೂಗು ಯಾವ ನಾಯಿ ಮೂಗಕ್ಕೆ ಕಡಿಮೆ ಅಲ್ರಿ. ದೇವರು ಸೃಷ್ಟಿಸಿರುವ ಮಾನವಕ್ಕೊಂದು ಈ ಎಣ್ಣೆ ಜಾತಿ ಅಂತ ಈ ಎಣ್ಣೆ ಜಾತಿನ ಕಂಡ್ರ ನಮ್ಮ ತಲೆ 20 GB ಕರೆಂಟ್ ಬರುತ್ತಿರಿದಂಗ ಗಿರ್ ಅಂತಿರ್ತದ. ಮನಸ್ಸು ತಾಳ ತಪ್ಪಿ ತಗೊಂಡಂಗ ಡಬಡಬ ಡಬಡಬ ಅಂತ ಬಾರಿಸ್ತದ. ಮನಸ್ಸು ಬಾರಿಸೋದ್ರಾಗ ಕಣ್ಸಿನ ರಾಣಿ ಆಲ್ರೆಡಿ ಬಂದ್ಬಿಟ್ಟಾಳ. ಇನ್ನೇನಿಲ್ಲ, ಬರ್ಲಿ ಸ್ವಲ್ಪ ಎಕ್ಸರ್ಸೈಸ್ ಮಾಡಿ ಕೈ ಬಿಟ್ಬಿಡ. ಸ್ಟಾಪ್ ಸ್ಟಾಪ್ ಸ್ಟಾಪ್. ಏನ್ರಿ ದಾರಿಲಿ ಒಂಟಿಯಾಗಿ ಓಡಾಡೋ ಹೆಣ್ಮಕ್ಳನ್ನ ಕೈ ಅಡ್ಡಾಡಿರ್ತೀರಾ? ಯಾರಿ ನೀವು? ನಾವು ಸುಂಕದ ಕಟ್ಟಿಯವರು. ಇತ್ತೀಚೆಗೆ ಕಳ್ಳ ಸಾಗಾಣಿಕೆ ಜಾಸ್ತಿ ಆದ ಕಾರಣ ಎಲ್ಲ ಗಾಡಿಗಳನ್ನ ಚೆಕ್ ಮಾಡಿ ಕೈ ಬಿಡ್ತೀವಿ. ಅದ್ರ ಸರ್ಕಿರ್ಲಿ ಇರ್ದಿರ್ಲಿ. ಅಂದ್ರೆ ನಾನು ಗಾಡಿ ಕಂಡಕ್ಟ್ ಆಡ್ತೀನೇನ್ರಿ? ಹೆಂಗ್ ಕಾಣೋದಿಲ್ರಿ? ಇದು ಗಾಡಿ ಕ್ಯಾಬಿನು, ಇದು ಗಾಡಿ ಬಾಡಿ, ಇವು ಗಾಲಿಗಳು. ಕ್ಯಾಬಿನು ಬಾಡಿ ಗಾಲಿ ಇರೋ ಈ ಗಾಡಿಗೆ ಗಾಡಿ ಅಲ್ಲ, ನಮ್ ಜೋಡಿ ಅಲ್ಲ. ಏನ್ರಿ ಗಾಡಿ ಜೋಡಿ ಅಂತ ಕರಿತೀರಲ್ಲ, ಏನ್ ವಿಷಯ? ಹುಚ್ಚಿರ್ತದೇನ್ರಿ ನಿಮ್ಗೆ? ಯಾರಿಗಿಡಂಗಿಲ್ಲ ಹುಚ್ಚು. ಮೊಣಕಾಲ ಕಡಿಗೆ ಹಾಕೊಂಡು ದೇಹದ ಮೈಯ ಅಂಗಾಂಗವನ್ನು ಉಚ್ಚಬಿಸುವ ರೀತಿಯಲ್ಲಿ ಕುಣುಕೋಂತ ಬಂದ್ರ ನಿಮ್ಮಂತವ್ರ ಕಂಡ್ರ ಕೆಂಪುಗ ಕಡಾಯಿಯಲ್ಲಿ ಹಾಕಿ ತಿನ್ನುವರೆಗೂ ನಮ್ಮ ತಲೆಗೇರಿದು ಹುಚ್ಚಿಡಂಗಿಲ್ಲ. ಅವಿವೇಕಿಗೇನು ಗೊತ್ತು ಆಧುನಿಕತೆಯ ಅರಿವು. ಕಡಿಮೆ ಬಟ್ಟೆಯಲ್ಲಿ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳುವುದೇ ಇಂದಿನ ಫ್ಯಾಷನ್ನು. ಫ್ಯಾಷನ್ ಅಂತೇಳಿ ದಿನಕ್ಕಿಷ್ಟು ಮೈ ಮೇಲಿನ ಬಟ್ಟೆ ಕಡಿಮೆ ಮಾಡಿದ್ರ ಕೊನೆಗುಳಿದು ಬೆತ್ತಲ ಮೈ. ಹೋಗಲಿ ಬಿಡ್ರಿ, ಈ ಊರಿಗೆ ಹೊಸ ಮುಖ ನೀವು. ನಿಮ್ಮ ಜೋಡಿ ನಮಗೆ ಯಾಕೆ ಜಗಳ ರೀ?
ಈ ಊರಲ್ಲಿ ತಾವು ಯಾರ ಮನೆಗೆ ಬಂದಿದ್ದೀರಿ? ಕೆಲ್ಸ ನೋಡ್ಕೋ ಹೋಗ್ರಿ. ಕೋಪ ಮಾಡಿಕೊಳ್ಳದೆ ಮಧುರವಾದ ಹೆಸರನ್ನು ಹೇಳಿ ಯುವತಿ. ಅಧಿಕ ಪ್ರಸಂಗಿ ಒಳ್ಳೆ ಮಾಡಲ್ ಹೆಸರು. ಉದ್ಯೋಗ ಯಾವ್ದು? ಅಧಿಕ ಪ್ರಸಂಗಿ ತಲಾಟೆ ಒಳ್ಳೆ ಉದ್ಯೋಗ. ಊರ್ ಯಾವ್ದು? ಅಧಿಕ ಪ್ರಸಂಗಿ. ಮಾನ ಮರ್ಯಾದೆ ಇಲ್ದವರು. ಮಾನ ಮರ್ಯಾದೆ ಇಲ್ದೂರ. ತಾಲೂಕ್ ಯಾವ್ದು? ಅಧಿಕ ಪ್ರಸಂಗಿ. ಮೂರ್ಖ. ಈ ತಾಲೂಕಿನ ಹೆಸರು ನಾನು ಎಲ್ಲಿ ಕೇಳಿಲ್ಲಪ್ಪ, ನೀವೆಲ್ಲ ಕೇಳ್ರಿ. ಈ ಮಿಸ್ಟರ್ ಅಧಿಕ ಪ್ರಸಂಗಿ ಲಾವಣ್ಯ ಅಂತ ಕರೀರಿ. ಲಾವಣ್ಯ. ಇಂತಹ ಸುಮೂದ್ರವಾದ ಹೆಸರು ಇಟ್ಕೊಂಡು ಈ ಹೆಸರು ಹೇಳಕ್ ಇಷ್ಟ್ಯಾಕ ಸಂಕೋಚ ಪಡ್ತೀರಿ? ಇರ್ಲಿ, ಈ ಊರಲ್ಲಿ ತಾವು ಯಾರ ಮನೆಗೆ ಬಂದಿದ್ದೀರಿ? ನಾಗರಾಜನ ಮನೆಗೆ ಬಂದಿದ್ದೇನೆ. ಅಯ್ಯೋ, ನೀವು ನಾಗರಾಜನ ಅತಿಥಿಗಳೇ. ನಿಮ್ಮ ದುಃಖ ಕೆಣಕಿದ್ದು ನನ್ನ ತಪ್ಪಾಯ್ತು. ನನ್ನನ್ನು ಕ್ಷಮಿಸಿ. ಸರಿ, ಕೈ ಬಿಡಿ. ಅಯ್ಯೋ, ನೀವು ಕ್ಷಮಿಸಿದ್ದೇನೆ ಎಂದವರೆಗೂ ನಾನು ನಿಮ್ ಕೈ ಬಿಡೋದಿಲ್ರಿ. ಕ್ಷಮಿಸಿದ್ದೇನೆ, ಕ್ಷಮಿಸಿದ್ದೇನೆ, ಕೈ ಬಿಡಿ. ಅಯ್ಯೋ, ಹೆಂಗ್ರಿ ಕೈ ಬಿಡೋದು? ನೀವು ಇನ್ನೊಂದು ಸರಿ ಹೇಳೋವರೆಗೂ ನಾನು ನಿಮ್ ಕೈ ಬಿಡೋದಿಲ್ಲ. ಕ್ಷಮಿಸಿದ್ದೇನೆ, ಕ್ಷಮಿಸಿದ್ದೇನೆ. ಈ ಮಿಸ್ಟರ್ ನನಗೆ ನಿಮ್ಮೂರು ಪರಿಚಯ ಮಾಡ್ತೀರಾ? ನಮ್ಮೂರ್ ಪರಿಚಯ ಬೇಕೇನ್ರಿ ನಿಮ್ಗ? ಇಲ್ಲಿ ಸರಿಯಾಗಿ ಉಳಿದುಕೊಳ್ಳಲು ಗೃಹ ಇಲ್ಲ, ಅತಿಥಿ ಗೃಹ ಇಲ್ಲ, ಊಟಕ್ಕೆ ಸರಿಯಾದ ಉಪಹಾರ ಗೃಹ ಇಲ್ಲ. ನನ್ನನ್ನು ಬಿಟ್ಟರೆ ನಿಮ್ ಸಹಕಾರಕ್ಕೆ ಇಲ್ಲಿ ಯಾರಿಲ್ಲ. ನಿಮ್ಮೂರಿನಲ್ಲಿ ನೋಡಲು ಯಾವುದಾದ್ರೂ ಐತಿಹಾಸಿಕ ಸ್ಥಳ ಇಲ್ಲವೇ? ಐತಿಹಾಸಿಕ ಸ್ಥಳ ಆದ. ಹರಿಶ್ಚಂದ್ರನ್ ಸ್ಮಶಾನ. ನಮ್ಮೂರ್ ಸತ್ಯಾಣಗಳನ್ನೆಲ್ಲ ಅಲ್ಲೇ ಹೋಗಿ ಹೇಳ್ತಾರಂತ. ಅದೇ ನೋಡು ಪುರಾತನ ಐತಿಹಾಸಿಕ ಸ್ಥಳ. ಈ ಊರಿನ ಜನಸಂಖ್ಯೆ ಎಷ್ಟು? ಜನಸಂಖ್ಯೆ ಅಲ್ಲ ಏನ ಜೀವಸಂಖ್ಯೆ ಅಲ್ಲ? ಜನಸಂಖ್ಯೆ ಎಲ್ಲವನ್ನು ಹೇಳಿ. ಎಲ್ಲವನ್ನ ಹೇಳ. 7,000 ಮನುಷ್ಯರು, 3,000 ನಾಯಿಗಳು, 7,000 ಇಲಿಗಳು, 2,000 ಹೆಗ್ಣಗಳು ಎಲ್ಲ ಸೇರಿ 16,700 ನೋಡವ. ಹಾಗೂ ಇಲ್ಲಿನ ಮುಖ್ಯ ಆಹಾರವೇನು? ಇಲ್ಲಿನ ಮುಖ್ಯ ಆಹಾರ ಒಗ್ಗರಣಿ, ಪುಚ್ಚಿ, ಬಜ್ಜಿ. ಇತ್ತೀಚೆಗೆ ಸ್ಪೆಷಲ್ ಆಗಿ ಇಡ್ಲಿ ಹಾಕ್ತಾರ. ಇಲ್ಲಿ ಸ್ತ್ರೀಯರ ಚಟುವಟಿಕೆಗಳೇನು? ಯಪ್ಪ, ಸ್ತ್ರೀಯರ್ದು ಬೇಕಾ? ಏನಿಲ್ಲ, ಮುಂಜಾನೆ ಹೋಗ್ತಾರ 10 ಗಂಟೆ ಕೆಲ್ಸಕ್ಕೆ, 5 ಗಂಟೆಗೆ ಬರ್ತಾರ. ಬಂದ ಮೇಲೆ ಗಂಡ ಬಂದನಂತ ಕಬರಿ ಇರಂಗಿಲ್ಲ, ಧಾರಾವಾಹಿ ಬಂದಂದ್ರೆ ಸಾಕು ನೋಡು, ಅದ್ರ ಮುಂದೆ ಕುಂತಿರ್ತಾರ. ಇಲ್ಲಿಯ ಪುರುಷರ ಚಟುವಟಿಕೆಗಳೇನು? ಇಲ್ಲಿನ ಪುರುಷರ ಚಟುವಟಿಕೆ ಅವ. ಅಲ್ಲಿ ಹಳದಾಗ ಇಸ್ಪೆಟ್ ಆಡ್ತಾವ, ಇಲ್ಲಿ ಸ್ವಲ್ಪ ಮಡಗ ಬರ್ತಾವ, ಆಮೇಲೆ ಸ್ವಲ್ಪ ಈ ಕಡೆಗೆ ಅವ್ ನಾಕಾವ, ಈ ಕಡೆ ಕ್ರಿಕೆಟ್ ಆಡ್ಕೋತಾವ. ಕ್ರಿಕೆಟ್ ಆಡ. ಇಲ್ಲಿಯ ಮುಖ್ಯ ವ್ಯಾಪಾರವೇನು? ಇಲ್ಲಿನ ಮುಖ್ಯ ವ್ಯಾಪಾರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳಡಿದೆ. ಇಲ್ಲಿನ ಮುಖ್ಯ ವ್ಯಾಪಾರ. ಶೆಟ್ರ, ನೀವು ತುಂಬಾ ಮಜಾ ಮಾತಾಡ್ತೀರಾ. 10 ನಿಮಿಷದಾಗ ನಿನಗಿಷ್ಟು ಮಜಾ ಕೊಟ್ಟೀನಿ ಅಂದ್ರೆ ಇನ್ನು ನನ್ನ ಜೊತೆ 3 ತಿಂಗಳ ಕಳ್ರಿ. ನಕ್ಕು ನಕ್ಕು ವಾಂತಿ ಮಾಡ್ಕೊಂಡು ಕನಿಷ್ಠ ಪಕ್ಷ 9 ತಿಂಗಳ ತನಕ ಮಜಾ ಮಾಡ್ಲಿಲ್ಲ ಅಂದ್ರೆ ನಾನು ಶೆಟ್ಟಿನ ಅಲ್ಲ. ಶೆಟ್ರೆ, ಕೆಲ್ಸ ಇದ್ದಾಗ ಒಂದಿನ ಪೂರ್ತಿ ಕಳೆಯೋಣವಂತೆ, ಸರಿನಾ? ಒಂದಿನ ಪೂರ್ತಿ ಆದ್ರೆ ನೀನ್ ಸತ್ತ ಹೋಗ್ತಿದ್ದಿ. ನಕ್ಕು ನಕ್ಕು ನಲಿಗೆ ನಲಿಗೆ. ಸರಿ ಶೆಟ್ರೆ, ನನಗ್ ಸ್ವಲ್ಪ ಅರ್ಜೆಂಟ್ ಕೆಲ್ಸ ಇದೆ. ಅಯ್ಯೋ, ಹೆಂಗ ಹೋಗೇ ಬಿಡ್ತೀರಾ? ಹೋಗ್ಬೇಕು. ಹೆಂಗ್ರಿ ಬಾಯಿಂದ ಹೋಗ್ಲಿ ಅಂತ ಹೇಳಿ. ಶೆಟ್ರ, ಮತ್ತೆ ಭೇಟಿ ಆಗೋಣ. ಬರ್ತೀನಿ. ಸರಿ, ಹಂಗಾರ ಒಂದು ಪಾಪ ನೀನು ಹೊಸ್ತಾಗಿ ಬಂದಿದ್ದಿ, ಓಡ್ಕೊಂಡು ಹೋಗ್ಬೇಡ. ಅಣ್ಣ, ನಮ್ ದೋಸ್ತಕ್ಕೆ ನಾ ಚುಟ್ಟಿ ಚುಟ್ಟಿ ಸಾಂಗ್ ಹಾಕ್ಬೇಕಂತ ಚುಟ್ಟಾರ.
Let go, man. Bye. Bye. Bye bye. Bye bye.